ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತದ 5ನೇ ತಲೆಮಾರಿನ ಯುದ್ಧ ವಿಮಾನ AMCA ಯೋಜನೆ ಇನ್ನು ಅಭಿವೃದ್ಧಿಯ ಆರಂಭಿಕ ಹಂತದಲ್ಲಿದೆ. ಆದರೆ ಇದೇ ಸಮಯದಲ್ಲಿ ಟರ್ಕಿಯ ಖಾನ್ ಯೋಜನೆ ಅತ್ಯಂತ ವೇಗವಾಗಿ ಮುಂದುವರಿಯುತ್ತಿರುವುದು ಜಗತ್ತಿನ ರಕ್ಷಣಾ ಕ್ಷೇತ್ರದ ಗಮನ ಸೆಳೆಯುತ್ತಿದೆ. ಹಾಗಾದರೆ ಟರ್ಕಿಯ ಈ ಯಶಸ್ಸಿನಿಂದ ಭಾರತ ಯಾವ ಪ್ರಮುಖ ಪಾಠಗಳನ್ನು ಕಲಿಯಬಹುದು? ಪ್ಯಾರಲಲ್ ಪ್ರೊಟೋಟೈಪ್, ಇಂಟಿರಿಯಂ ಇಂಜಿನ್ ಮತ್ತು ಖಾಸಗಿ ಕಂಪನಿಗಳಿಗೆ ಪ್ರಮುಖ ಜವಾಬ್ದಾರಿ ನೀಡುವ ತಂತ್ರ, ಇವೆಲ್ಲವೂ ಭಾರತದ AMCA ಯೋಜನೆಯನ್ನು ಇನ್ನಷ್ಟು ವೇಗಗೊಳಿಸಬಹುದೇ? ಇಂದಿನ ವಿಡಿಯೋದಲ್ಲಿ ಇದನ್ನೇ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಇತ್ತೀಚೆಗೆ ಟರ್ಕಿಸ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಅಂದರೆ ಟುಸಾಸ್ ತನ್ನ 5ನೇ ತಲೆಮಾರಿನ ಖಾನ್ ಯುದ್ಧ ವಿಮಾನದ ಹೊಸ P1 ಪ್ರೊಟೋಟೈಪ್ ಮಹತ್ವದ ಮೈಲುಗಲ್ಲು ತಲುಪಿರುವುದಾಗಿ ಘೋಷಿಸಿದೆ. ಜುಲೈ 31, 2026ರಂದು ಈ P1 ಪ್ರೊಟೋಟೈಪ್ ಯಶಸ್ವಿಯಾಗಿ ಪವರ್ಡ್ ಟ್ಯಾಕ್ಸಿ ಟೆಸ್ಟ್ ಪೂರ್ಣಗೊಳಿಸಿದೆ. ಇದರೊಂದಿಗೆ ವಿಮಾನದ ನೆಲಮಟ್ಟದ ಪರೀಕ್ಷೆಗಳು ಅಧಿಕೃತವಾಗಿ ಆರಂಭವಾಗಿದ್ದು, ಮುಂದಿನ ಅತ್ಯಂತ ಮಹತ್ವದ ಹಂತವಾದ ಮೊದಲ ಹಾರಾಟಕ್ಕೆ ಸಿದ್ಧತೆಗಳು ವೇಗ ಪಡೆದಿವೆ. ಈ ಹೊಸ ಪ್ರೊಟೋಟೈಪ್ ನಲ್ಲಿ ವಿಮಾನದ ವಾಯು ಚಲನಶಾಸ್ತ್ರದ ವಿನ್ಯಾಸವನ್ನು ಇನ್ನಷ್ಟು ಸುಧಾರಿಸಲಾಗಿದೆ. ಜೊತೆಗೆ ಶತ್ರುಗಳ ರೆಡಾರ್ಗೆ ಕಡಿಮೆ ಗೋಚರಿಸುವಂತೆ ರೆಡಾರ್ ಕ್ರಾಸ್ ಸೆಕ್ಷನ್ ಅಂದರೆ RCS ಇನ್ನಷ್ಟು ಕಡಿಮೆ ಮಾಡುವ ಬದಲಾವಣೆಗಳನ್ನು ಮಾಡಲಾಗಿದೆ. ಟುಸಾಸ್ ಸಂಸ್ಥೆಯ ಗುರಿಯಂತೆ ಈ ವರ್ಷದ ಅಂತ್ಯದೊಳಗೆ P1 ಹಾಗೂ ಅದರ ನಂತರದ P2 ಪ್ರೊಟೋಟೈಪ್ ಎರಡನ್ನು ಗಗನಕ್ಕೇರಿಸುವ ಯೋಜನೆ ಇದೆ. ಇದೀಗ ಒಂದು ಪ್ರಶ್ನೆ ಬರುತ್ತದೆ, ಈ ಟ್ಯಾಕ್ಸಿ ಟೆಸ್ಟ್ ಅಷ್ಟು ಮಹತ್ವದ್ದೇನು? ಬಹುತೇಕರಿಗೆ ಇದು ಕೇವಲ ಯುದ್ಧ ವಿಮಾನ ನೆಲದ ಮೇಲೆ ಓಡಾಡಿದ ಪರೀಕ್ಷೆಯಂತೆ ಕಾಣಬಹುದು. ಆದರೆ ವಾಸ್ತವದಲ್ಲಿ ಇದು ಸಂಪೂರ್ಣ ಅಭಿವೃದ್ಧಿ ಪ್ರಕ್ರಿಯೆಯಲ್ಲೇ ಅತ್ಯಂತ ನಿರ್ಣಾಯಕ ಹಂತಗಳಲ್ಲಿ ಒಂದಾಗಿದೆ. ಈ ಪರೀಕ್ಷೆಯಲ್ಲಿ ಯುದ್ಧ ವಿಮಾನದ ಇಂಜಿನ್, ಸ್ಟಿಯರಿಂಗ್ ಸಿಸ್ಟಮ್, ಬ್ರೇಕಿಂಗ್ ಸಿಸ್ಟಮ್, ಫ್ಲೈಟ್ ಕಂಟ್ರೋಲ್ಸ್ ಹಾಗೂ ಇತರ ಪ್ರಮುಖ ವ್ಯವಸ್ಥೆಗಳು ಒಂದಕ್ಕೊಂದು ಸರಿಯಾಗಿ ಹೊಂದಿಕೊಂಡು ಕಾರ್ಯನಿರ್ವಹಿಸುತ್ತಿವೆಯೇ ಎಂಬುದನ್ನು ಪರಿಶೀಲಿಸಲಾಗುತ್ತದೆ. ಆಕಾಶಕ್ಕೆ ಹಾರಿದ ನಂತರ ಎದುರಾಗುವ ಅಪಾರ ಒತ್ತಡವನ್ನು ನಿಭಾಯಿಸುವ ಸಾಮರ್ಥ್ಯವಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವ ಕೊನೆಯ ನೆಲಮಟ್ಟದ ಪರೀಕ್ಷೆಯೇ ಇದು. ಆದರೆ ಟರ್ಕಿಯ ಪ್ರಯಾಣವು ಯಾವುದೇ ಅಡೆತಡೆಗಳಿಲ್ಲದೆ ಸಾಗಿಲ್ಲ. ಮೊದಲಿಗೆ 2026ರ 2ನೇ ತ್ರೈಮಾಸಿಕದಲ್ಲಿ ಮೊದಲ ಹಾರಾಟ ನಡೆಸುವ ಯೋಜನೆ ಇತ್ತು. ಆದರೆ ಸಪ್ಲೈ ಚೈನ್ ಸಮಸ್ಯೆಗಳ ಕಾರಣ ಸ್ವಲ್ಪ ವಿಳಂಬವಾಯಿತು. ಇದರಿಂದ ಒಂದು ವಿಷಯ ಸ್ಪಷ್ಟವಾಗುತ್ತದೆ, ಎಷ್ಟೇ ಹೆಚ್ಚಿನ ಹಣಕಾಸು, ರಾಜಕೀಯ ಬೆಂಬಲ ಮತ್ತು ಆದ್ಯತೆ ಇದ್ದರೂ ದೊಡ್ಡ ರಕ್ಷಣಾ ಯೋಜನೆಗಳಲ್ಲಿ ಸಮಯದ ಬದಲಾವಣೆಗಳು ಸಹಜ. ಈಗ ಟರ್ಕಿಯ ಯೋಜನೆಯ ಅತ್ಯಂತ ದೊಡ್ಡ ವಿಶೇಷತೆಯ ಬಗ್ಗೆ ನೋಡೋಣ. ಅದು ಪ್ಯಾರಲಲ್ ಪ್ರೊಟೋಟೈಪ್ ಎಂಬ ಅಭಿವೃದ್ಧಿಯ ವಿಧಾನ. ಸಾಮಾನ್ಯವಾಗಿ ಒಂದು ಪ್ರೊಟೋಟೈಪ್ ನಿರ್ಮಿಸಿ ಅದರ ಎಲ್ಲಾ ಪರೀಕ್ಷೆಗಳು ಮುಗಿದ ನಂತರ ಮತ್ತೊಂದನ್ನು ನಿರ್ಮಿಸುವುದು ಹಲವಾರು ದೇಶಗಳ ಪದ್ಧತಿ. ಆದರೆ ಟುಸಾಸ್ ಸಂಪೂರ್ಣ ವಿಭಿನ್ನ ಮಾರ್ಗವನ್ನು ಅನುಸರಿಸಿದೆ. ಒಂದೇ ಸಮಯದಲ್ಲಿ ಹಲವು ಪ್ರೊಟೋಟೈಪ್ಗಳನ್ನು ಅಭಿವೃದ್ಧಿಪಡಿಸುತ್ತಿದೆ. ಈಗ ಮೊದಲ P0 ಪ್ರೊಟೋಟೈಪ್ ಗಾಳಿಯಲ್ಲಿ ವಿವಿಧ ವೇಗ ಹಾಗೂ ಎತ್ತರದ ಪರೀಕ್ಷೆಗಳನ್ನು ನಡೆಸುತ್ತಿದೆ. ಇನ್ನೊಂದು ಕಡೆ P1 ಪ್ರೊಟೋಟೈಪ್ ನೆಲಮಟ್ಟದ ವ್ಯವಸ್ಥೆಗಳನ್ನು ಪರೀಕ್ಷೆಯಲ್ಲಿ ನಿರತವಾಗಿದೆ. ಇದರ ಜೊತೆಗೆ ಐರನ್ ಬರ್ಡ್ ಎನ್ನುವ ವಿಶೇಷ ರಚನಾತ್ಮಕ ಮಾದರಿಯಲ್ಲಿ ಯುದ್ಧ ವಿಮಾನದ ಬಲ, ಒತ್ತಡ ಹಾಕುವ ಸಾಮರ್ಥ್ಯ ಹಾಗೂ ರಚನಾ ಸುರಕ್ಷತೆಯ ಪರೀಕ್ಷೆಗಳು ಪ್ರತ್ಯೇಕವಾಗಿ ನಡೆಯುತ್ತಿವೆ. ಇದರ ಲಾಭವೇನು? ಒಂದು ಯುದ್ಧ ವಿಮಾನದ ಪರೀಕ್ಷೆ ಮುಗಿಯುವವರೆಗೆ ಕಾಯಬೇಕಾಗಿಲ್ಲ. ಒಂದು ಪ್ರೊಟೋಟೈಪ್ ನಿಂದ ಸಿಗುವ ಮಾಹಿತಿಯನ್ನು ತಕ್ಷಣವೇ ಉಳಿದ ಪ್ರೊಟೋಟೈಪ್ಗಳಲ್ಲಿ ಅಳವಡಿಸಬಹುದು. ಇದರಿಂದ ಅಭಿವೃದ್ಧಿಯ ವೇಗ ಗಣನೀಯವಾಗಿ ಹೆಚ್ಚುತ್ತದೆ. ಟುಸಾಸ್ ಯೋಜನೆಯ ಪ್ರಕಾರ 2027ರ ಒಳಗೆ 3ನೇ ಪ್ರೊಟೋಟೈಪ್ ಕೂಡ ಹಾರಾಟ ಆರಂಭಿಸಲಿದೆ. ಮುಂದೆ ಒಟ್ಟು 6 ಪ್ರೊಟೋಟೈಪ್ಗಳ ಮೂಲಕ ಸಾವಿರಾರು ಗಂಟೆಗಳ ಪರೀಕ್ಷೆಗಳನ್ನು ನಡೆಸುವ ಗುರಿ ಇದೆ. ಇದೀಗ ಭಾರತದ AMCA ಯೋಜನೆಯತ್ತ ಗಮನ ಹರಿಸೋಣ. 2024ರ ಮಾರ್ಚ್ನಲ್ಲಿ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅನುಮೋದನೆ ನೀಡಿದ ನಂತರ ಯೋಜನೆ ಅಧಿಕೃತವಾಗಿ ಮುಂದುವರಿಯುತ್ತಿದೆ. ಪ್ರಸ್ತುತ ಗುರಿಯಂತೆ ಮೊದಲ ಪ್ರೊಟೋಟೈಪ್ ಅನ್ನು 2027ರಲ್ಲಿ ಅನಾವರಣಗೊಳಿಸಿ 2028 ಅಥವಾ 2029ರಲ್ಲಿ ಮೊದಲ ಹಾರಾಟ ನಡೆಸುವ ಉದ್ದೇಶವಿದೆ. ADA ಸಂಸ್ಥೆ ಒಟ್ಟು 5 ಪ್ರೊಟೋಟೈಪ್
ಪ್ರೋಟೋಟೈಪ್ಗಳನ್ನು ನಿರ್ಮಿಸಲು ಯೋಜಿಸಿದೆ. ಪ್ರತಿ ಪ್ರೋಟೋಟೈಪ್ ಸುಮಾರು 8 ರಿಂದ 9 ತಿಂಗಳ ಅಂತರದಲ್ಲಿ ಹೊರಬರಲಿದೆ. ಇದು ಟರ್ಕಿಯ ಮಾದರಿಯನ್ನೇ ಹೋಲುವ ತಂತ್ರವಾಗಿದ್ದರೂ ಅದರ ವೇಳಾಪಟ್ಟಿ ಸ್ವಲ್ಪ ತಡವಾಗಿದೆ. ಆದರೆ ಭಾರತದ ಅತ್ಯಂತ ದೊಡ್ಡ ಬದಲಾವಣೆ ಇನ್ನೊಂದು ಕ್ಷೇತ್ರದಲ್ಲಿ ನಡೆಯುತ್ತಿದೆ. ಅದು ಉತ್ಪಾದನಾ ವ್ಯವಸ್ಥೆಯಲ್ಲಿ. 2026 ಮೇ 27ರಂದು ರಕ್ಷಣಾ ಸಚಿವಾಲಯ ಸುಮಾರು 15,000 ಕೋಟಿ ರೂಪಾಯಿಗಳ ಮೌಲ್ಯದ ಎಎಂಸಿಎ ಅಭಿವೃದ್ಧಿಯ ಹಂತಕ್ಕಾಗಿ RFP ಹೊರಡಿಸಿತು. ಈ ಸ್ಪರ್ಧೆಯಲ್ಲಿ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲಿಮಿಟೆಡ್, ಲಾರ್ಸನ್ ಅಂಡ್ ಟೂಬ್ರೋ, BEL ಕನ್ಸೋರ್ಟಿಯಂ ಹಾಗೂ ಭಾರತ್ ಫೋರ್ಜ್ BEML ಗ್ರೂಪ್ ಭಾಗವಹಿಸುತ್ತಿವೆ. ಸುಮಾರು 6 ದಶಕಗಳ ಬಳಿಕ ಮೊದಲ ಬಾರಿಗೆ HALನ ಬದಲಿಗೆ ಖಾಸಗಿ ಕಂಪನಿಗಳಿಗೆ ಪ್ರಮುಖ ಜವಾಬ್ದಾರಿ ನೀಡುವ ದಿಕ್ಕಿನಲ್ಲಿ ಭಾರತ ಹೆಜ್ಜೆ ಇಡುತ್ತಿದೆ. ಇದರಿಂದ ಸ್ಪರ್ಧೆ ಹೆಚ್ಚುತ್ತದೆ, ಹೊಣೆಗಾರಿಕೆ ಸ್ಪಷ್ಟವಾಗುತ್ತವೆ, ನಿರ್ಧಾರಗಳು ವೇಗವಾಗಿ ಆಗುತ್ತವೆ ಮತ್ತು ಯೋಜನೆಯ ಕಾರ್ಯಕ್ಷಮತೆ ಮತ್ತಷ್ಟು ಸುಧಾರಿಸುವ ಸಾಧ್ಯತೆ ಇದೆ. ಇದು ಕೂಡ ಟರ್ಕಿಯ ಟುಸಾಸ್ ಅನುಸರಿಸಿರುವ ಮಾದರಿಯೊಂದಿಗೆ ಸಾಕಷ್ಟು ಸಾಮ್ಯತೆ ಹೊಂದಿದೆ. ಇದೀಗ ಅತ್ಯಂತ ಪ್ರಮುಖ ವಿಷಯವಾದ ಇಂಜಿನ್ ಕುರಿತು ಮಾತನಾಡೋಣ. 5ನೇ ತಲೆಮಾರಿನ ಯುದ್ಧ ವಿಮಾನದ ನಿರ್ಮಾಣದಲ್ಲಿ ಅತ್ಯಂತ ಕಠಿಣ ಕೆಲಸವೆಂದರೆ ಅತ್ಯಾಧುನಿಕ ಟರ್ಬೋ ಫ್ಯಾನ್ ಇಂಜಿನ್ ಅಭಿವೃದ್ಧಿಪಡಿಸುವುದು. ಈ ಸವಾಲನ್ನು ಟರ್ಕಿ ಮತ್ತು ಭಾರತ ಎರಡು ಒಂದೇ ರೀತಿಯಲ್ಲಿ ಎದುರಿಸುತ್ತಿವೆ. ಟರ್ಕಿಯ ಆರಂಭಿಕ ಖಾನ್ ಪ್ರೋಟೋಟೈಪ್ಗಳು ಅಮೆರಿಕಾದ GE F110 ಇಂಜಿನ್ಗಳನ್ನು ಬಳಸುತ್ತಿವೆ. ಇದರ ಜೊತೆಗೆ ದೇಶೀಯ TF35000 ಇಂಜಿನ್ಗಳನ್ನು ಅಭಿವೃದ್ಧಿಯ ಕಾರ್ಯವನ್ನು TEI ಮತ್ತು ಪ್ರೊಮೋಟೋರ್ ಸಂಸ್ಥೆಗಳು ವೇಗವಾಗಿ ಮುಂದುವರೆಸುತ್ತಿವೆ. ಈ TF35000 ಮುಂದಿನ ವರ್ಷಗಳಲ್ಲಿ ನೆಲಮಟ್ಟದ ಪರೀಕ್ಷೆಗಳನ್ನು ಆರಂಭಿಸಲಿದ್ದು ಸುಮಾರು 2032ರ ವೇಳೆಗೆ ಖಾನ್ ಯುದ್ಧ ವಿಮಾನದಲ್ಲಿ ಅಳವಡಿಸುವ ಗುರಿ ಇದೆ. ಭಾರತವು ಇದೇ ರೀತಿಯ ಅತ್ಯಂತ ಪ್ರಾಯೋಗಿಕ ತಂತ್ರವನ್ನು ಅನುಸರಿಸಿದೆ. ಆರಂಭಿಕ AMCA ಪ್ರೋಟೋಟೈಪ್ಗಳು ವಿಶ್ವಾಸಾರ್ಹವಾದ ಅಮೆರಿಕದ GE ಕಂಪನಿಯ F414 ಇಂಜಿನ್ಗಳನ್ನು ಬಳಸಲಿವೆ. ಇದರಿಂದ ಯುದ್ಧ ವಿಮಾನದ ಏರ್ ಫ್ರೇಮ್, ಸ್ಟೆಲ್ತ್ ಡಿಸೈನ್, ಏವಿಯಾನಿಕ್ಸ್, ವೆಪನ್ಸ್ ಇಂಟಿಗ್ರೇಷನ್ ಹಾಗೂ ಉಳಿದ ಎಲ್ಲಾ ವ್ಯವಸ್ಥೆಗಳ ಅಭಿವೃದ್ಧಿ ಯಾವುದೇ ವಿಳಂಬವಿಲ್ಲದೆ ಮುಂದುವರಿಯುತ್ತದೆ. ಇನ್ನೊಂದೆಡೆ ದೇಶೀಯ ಇಂಜಿನ್ಗಳ ಅಭಿವೃದ್ಧಿಗೂ ಪ್ರತ್ಯೇಕವಾಗಿ ಸಮಯ ಸಿಗುತ್ತದೆ. ಈ ಎರಡು ಕೆಲಸಗಳನ್ನು ಒಂದಕ್ಕೊಂದು ಕಟ್ಟಿ ಹಾಕದೆ ಪ್ರತ್ಯೇಕವಾಗಿ ನಡೆಸುವುದರಿಂದ ಸಂಪೂರ್ಣ ಯೋಜನೆಯ ವೇಗ ಹೆಚ್ಚುತ್ತದೆ. ಸ್ನೇಹಿತರೆ, ಟರ್ಕಿಯ ಖಾನ್ ಯೋಜನೆ ನಮಗೆ ಒಂದು ಪ್ರಮುಖ ಸಂದೇಶ ನೀಡುತ್ತಿದೆ. ಆಧುನಿಕ ಯುದ್ಧ ವಿಮಾನಗಳ ಅಭಿವೃದ್ಧಿಯಲ್ಲಿ ಕೇವಲ ಉತ್ತಮ ತಂತ್ರಜ್ಞಾನ ಸಾಕಾಗುವುದಿಲ್ಲ. ಸರಿಯಾದ ಯೋಜನೆ, ಒಂದೇ ಸಮಯದಲ್ಲಿ ಹಲವು ಪ್ರೋಟೋಟೈಪ್ಗಳ ಅಭಿವೃದ್ಧಿ, ಖಾಸಗಿ ಕೈಗಾರಿಕೆಗಳ ಪರಿಣಾಮ ಭಾಗವಹಿಸುವಿಕೆ ಹಾಗೂ ಅಗತ್ಯವಿದ್ದಾಗ ವಿದೇಶಿ ಇಂಜಿನ್ಗಳನ್ನು ತಾತ್ಕಾಲಿಕವಾಗಿ ಬಳಸುವ ಪ್ರಾಯೋಗಿಕ ನಿರ್ಧಾರಗಳು ಕೂಡ ಅಷ್ಟೇ ಮುಖ್ಯ. ಭಾರತ ಈಗ ಇದೇ ದಿಕ್ಕಿನಲ್ಲಿ ಹೆಜ್ಜೆ ಇಡುತ್ತಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ. ಮುಂದಿನ ಕೆಲವೇ ವರ್ಷಗಳಲ್ಲಿ AMCA ಯೋಜನೆ ನಿರೀಕ್ಷಿಸಿದ ವೇಗದಲ್ಲಿ ಮುಂದುವರಿದರೆ ಭಾರತವು ತನ್ನದೇ ಆದ ಅತ್ಯಾಧುನಿಕ 5ನೇ ತಲೆಮಾರಿನ ಯುದ್ಧ ವಿಮಾನವನ್ನು ಸ್ವದೇಶಿ ಸಾಮರ್ಥ್ಯದೊಂದಿಗೆ ವಿಶ್ವದ ಮುಂದೆ ಪ್ರದರ್ಶಿಸುವ ದಿನ ದೂರವಿಲ್ಲ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸ್ನೇಹಿತರೆ? ಟರ್ಕಿಯ ಖಾನ್ ಯೋಜನೆಯಿಂದ ಭಾರತ ಇನ್ನೇನು ಪಾಠಗಳನ್ನು ಕಲಿಯಬೇಕು ಎಂದು ನೀವು ಭಾವಿಸುತ್ತೀರಿ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.